ಯಪ್ಪ 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 ಅಜ್ಜಿ, ಇಷ್ಟೊತ್ತಿನ ತನಕ ಅಡುಗೆ ಮಾಡಿ 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 ಸಾಕಾಗೋಯ್ತಪ್ಪ ನನಗಂತೂ. ಮತ್ತು ಸುಸ್ತಾಗ್ದಂಗೆ ಇರ್ತೈತೆ ನಾವು ಅಲ್ಲಿ ಆಫೀಸ್ನಾಗೂ ಕೆಲಸ ಮಾಡಿ ಬಂದು ಮತ್ತು ಇಲ್ಲಿ ಮನೆಯಾಗೂ ಮಾಡಿದೆ. ನಾನು ಒಬ್ಬಕ್ಕೆ ಮಾಡ್ತೀನಿ ಬಿಡವ ಅಂತಂದ್ರೆ ನೀ ಕೇಳಲಿಲ್ಲ. ಇರಲಿ ಬಿಡಜ್ಜಿ, ನೀನು ಬೆಳಗ್ಗೆಯಿಂದ ಪಾಪ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀಯಲ್ಲ, ನೀನು ಒಬ್ಬಕ್ಕೆ ಕೈಯಾಗ ಅಡುಗೆ ಮಾಡ್ಸೋಕೆ ನನಗೂ ಮನಸ್ಸಾಗಲಿಲ್ಲ. ಅದಕ್ಕೆ ನಾನು ಹೆಲ್ಪ್ ಮಾಡಿದೆ. ಅದು ಅಲ್ಲದೆ ಸ್ವಲ್ಪ ಅಡುಗೆನಜ್ಜಿ, ರೊಟ್ಟಿ, 2 ಥರ ಪಲ್ಯ, ಅನ್ನ, ಸಾರು ಮತ್ತು ಚಟ್ನಿ ಪುಡಿ ಎಲ್ಲ ಮಾಡೈತಿ. ಮತ್ತು ಒಬ್ಬಕ್ಕೆ ಅಂದರೆ ನಿನಗೆ ಭಾಳ ಸುಸ್ತಾಕಿತ್ತಿಲ್ಲ? ಹೌದವ, ಒಬ್ಬಕ್ಕೆ ಅಂದ್ರೆ ಭಾಳ ಸುಸ್ತಾಕಿತ್ತು. ಮತ್ತು ಇಷ್ಟು ಲಗುನ ಆಗ್ತಿಲ್ಲಾಗಿತ್ತವ ಅಡುಗೆನ. ನೀನು ಸ್ವಲ್ಪ ಸಹಾಯ ಮಾಡಿದಲ್ಲ, ನೀ ಸ್ವಲ್ಪ ಏನು ಪಾಪ ನೀನೇ ಎಷ್ಟೊಂದು ಅಡುಗೆ ಮಾಡಿದ್ದೀನಿ, ಬರೀ ಕೊಟ್ಟೀನಿ ಎಲ್ಲ ಒಗ್ಗರಣೆ ಎಲ್ಲ ನೀನೇ ಹಾಕಿದಿ. ಅಂದಾಗ ನನಗಂತೂ ಭಾಳ ಸಹಾಯ ಆತವ. ಇಲ್ಲ ಅಂದಿದ್ರೆ ನಂದು ಬೆನ್ನಿನ ನರ ಎಲ್ಲ ಹೊಡ್ಯಾಕೆ ಕುಂತ್ಬಿಡ್ತೈತವ ನೋಡು. ಅದಕ್ಕೆ ಅಜ್ಜಿ ನಾನು ಹೇಳಿದ್ದು, ನಾನು ಅಡುಗೆ ಮಾಡ್ತೀನಿ, ನೀನು ಕೊಟ್ಬಿಡ ಅಜ್ಜಿ ಅಂತ. ಇಲ್ಲ ಅಂದಿದ್ರೆ ನೋಡು, ಈಗ ಹಿಂಗೆ ನಿಂತ್ಕೊಂಡು ಮಾತಾಡೋದಕ್ಕಾಗ್ತೈತಾನೆ, ಸೀದಾ ಮಕ್ಕೊಂಡ್ಬಿಡ್ತಿದ್ದಿ ಸುಸ್ತಾಗಿತ್ತಂತಂದು. ನೀನು ಅದೇ ಅಲ್ಲವಾ ಸಹಾಯ ಮಾಡೋಕ್ಕಂತಂದು. ಅವಾಗಂತೂ ಯಾರು ಇರ್ತಾ ಇಲ್ಲಾಗಿದ್ರೆ ನಾನೊಬ್ಬಕ್ಕೆ ಮಾಡ್ಬೇಕಾಗಿತ್ತು. ಸುಸ್ತಾದ್ರೆ ಏನು ಬಿಟ್ರೇನು. ಈಗ ನನ್ನ ಮೊಮ್ಮಗಳು ನೀನು ಅದ್ದಿದ್ದಲ್ಲ, ನನಗೆ ಆರಾಮಿಲ್ಲ ಅಂದ್ರೂ ಮಾಡ್ಕೊಡಕ್ಕ ನನಗೀಗ ಚಿಂತಿಲ್ಲವ. ಹ್ಞೂ ಅಜ್ಜಿ, ನಿಂಗೆ ಏನಾರು ಸುಸ್ತಾಗೈತಿ ಇಲ್ಲಾಂದ್ರೆ ಬೇಸರ ಆಗೈತಿ ಅಂತಂದ್ರೆ ಹೇಳು, ನಾನು ಅಡುಗೆ ಮಾಡ್ತೀನಿ ಸರಿನಾ. ಹಂಗೇನಾರ ನಿಂಗೆ ಯಾವತ್ತರ ಅಡುಗೆ ಮಾಡೋಕೆ ಬೇಸರ ಅನ್ನಿಸ್ತು, ನನಗೂ ಬೇಸರ ಅನ್ನಿಸ್ತಂದ್ರೆ ಯಾವತ್ತಾದರೂ ಒಂದಿನ ನಿನ್ನನ್ನು ಹೋಟೆಲಿಗೆ ಕರ್ಕೊಂಡು ಹೋಗ್ತೀನಿ ಸರಿನಾ. ನನ್ನ ಜೊತೆ ಬರ್ತೀಯ ಅಜ್ಜಿ? ಯವ್ವ ಯಾ ಹೋಟೆಲ ಯವ್ವ, ನಂಗೆ ಆಗಂಗಿಲ್ಲವ ಅಲ್ಲಿ ತನಕ ಎಲ್ಲ ಬರೋಕೆ. ಅದಲ್ದ ಭಾಳ ಹೊತ್ತು ಕುರ್ಚಿ ಮೇಲೆ ಕುಂತೆ ಅಂದ್ರೂ ನಡ ಹೊಡಿತೈತವ ನನಗೆ. ಅಷ್ಟೇ ತಾನೆ ಅಜ್ಜಿ, ನಾನು ಇಲ್ಲಿಗೆ ಮನೆಗೆ ಆರ್ಡ್ರ್ ಮಾಡಿಬಿಡ್ತೀನಿ. ಪಾರ್ಸಲ್ ಬರುತ್ತಲ್ಲ, ಆರಾಮ್ ಇಬ್ಬರು ಕುತ್ಕೊಂಡು ಒಂದಿನ ಆರಾಮಾಗಿ ಊಟ ಮಾಡೋಣ ಸರಿನಾ. ಆತವ, ಈಗ ಹೊತ್ತಾತು, ಡಬ್ಬಿ ಎಲ್ಲ ಹಾಕಿಟ್ಟೈತಲ್ಲ, ಹೋಗಿ ಕೊಟ್ಟು ಬಂದುಬಿಡು. ಕೊಡೋದೇನು ಮತ್ತು ಅವರು ಗಂಡ್ಮಕ್ಳದಾರ, ಒಂದು ಸ್ವಲ್ಪ ನೀಡಿ ಅವ್ರು ಊಟ ಗಿಟ ಆದಮೇಲೆ ನೀ ಬಂದುಬಿಡವ ಸರಿನಾ. ಏನಜ್ಜಿ, ನಾನು ಹೋಗ್ಬೇಕಾ ಅವ್ರ ಮನೆಗೆ? ಆಗಲ್ಲಜ್ಜಿ, ಈಗ ಆಲ್ರೆಡಿ ಸುಸ್ತಾಗೈತಿ ನನಗೆ. ಅದು ಅಲ್ದ ಭಾಳ ಲೇಟ್ ಕೂಡ ಆಗೈತಿ, ನಾನು ಹೋಗಲ್ಲಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ, ನನ್ನ ಮುದ್ದು ಅಜ್ಜಿ ಅಲ್ಲ, ನೀನೇ ಹೋಗಿ ಬಂದುಬಿಡಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ, ನಂಗೆ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಜ್ಜಿ. ಪ್ಲೀಸ್ ಅಜ್ಜಿ, ಇವತ್ತೊಂದಿನ ನೀನೇ ಹೋಗಿ ಬಂದುಬಿಡಜ್ಜಿ. ಬೇಕಾದ್ರೆ ನಾಳೆ ನಾನೇ ಹೋಗ್ತೀನಂತ. ನೇತ್ರವ, ನಿಂಗೆ ಗೊತ್ತಿಲ್ಲನ, ಮೊದಲ ನಂಗೆ ಕಾಲು ನೋವು ಅದಾವು, ಒಂದು ನಡ ನೋವು ಐತಿ. ನಾ ಹೆಂಗೆ ಹೋಗೋಕ್ಕಾಗತ್ತವ? ಅದು ಅಲ್ದ ಅಷ್ಟು ದೂರ ಕುತ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ನಡ ತಡೆಯಂಗಿಲ್ಲವ. ಮತ್ತು ಅಲ್ಲಿ ಹೋಗಿ ಅವರಿಗೆಲ್ಲ ನೀಡಿ ವಾಪಸ್ ತೊಗೊಂಬರಕ್ಕೆ ಆಗಂಗಿಲ್ಲವ. ನೀ ಶಾಣೆ ಅಲ್ಲ, ನೀನೇ ಹೋಗಿ ಬಂದುಬಿಡೋಗವ. ಬೇಕಾರೆ ಫೋನ್ ಹಚ್ಚಲೇನ ಸಾಗರ ಪರ ಇಲ್ಲ ನಿಂತಿನಾರ ಯಾರು ಬರ್ತಾರೆ ನೀನು ನನ್ನ ಕರ್ಕೊಂಡು ಹೋಗಕ್ಕೆ? ಅಜ್ಜಿ ಹಂಗಾದ್ರೆ ಒಂದು ಪ್ಲ್ಯಾನ್, ಅವ್ರಿಗೆ ಯಾರಿಗಾರ ಬಂದು ಊಟ ತೊಗೊಂಡು ಹೋಗ್ಬಿಡ ಅಂತ ಹೇಳ್ಬಿಡ್ರಿ. ಮತ್ತು ನಾನು ಹೋಗೋದ್ಯಾಕೆ, ನೀನು ಹೋಗೋದ್ಯಾಕೆ? ಹಂಗೆ ಅನ್ಬಾರ್ದವ, ಇಷ್ಟೋ ತನಕ ಅಡುಗೆ ಮಾಡೀವಿ. ಅದಲ್ದವರು ಗಂಡ್ಮಕ್ಳಲ್ಲ, ಅವಕ್ಕೆ ನೀಡ್ಕೊಳಕ್ಕೂ ಗೊತ್ತಾಗಂಗಿಲ್ಲ. ಅದಕ್ಕೆ ನೀನು ಹೋಗಿ ಒಂದು ಸ್ವಲ್ಪ ಅವ್ರಿಗೆ ಊಟ ಗಿಟ ನೀಡಿ, ಊಟ ಆದಮೇಲೆ 1-2 ತಾಟು ಇರ್ತಾವಲ್ಲ, 1-2 ತೊಳೆದಿಟ್ಟು ವಾಪಸ್ ಅದು ಯಾವ್ದು ಡಬ್ಬಿನ ತೊಗೊಂಡು ಬಂದುಬಿಡು. ಅಷ್ಟೇ, ಬೇಕಾದ್ರೆ ನಾನು ಹೇಳ್ತೀನಿ ಅಂತವ್ರಿಗೆ ಯಾರಿಗಾರ ಬಂದುಬಿಟ್ಟು ಹೋಗ್ರಪ್ಪ ಅಂತಂದು. ಹೋಗವ ಪ್ಲೀಸವ, ಶಾಣೆಕಲ್ಲ ನೀನು. ಆತ ತಗೋ ಅಜ್ಜಿ, ನಾನು ಹೋಗ್ಬರ್ತೀನಿ. ಡಬ್ಬಿ ತಂದು ಕೊಡು. ಶಾಣೆಗೆ ನಮ್ಮ ನೇತ್ರವ. ಇನ್ನು ಅಲ್ಲಿ ಏನು ಕಾದಿದ್ದೀನೋ, ಮೊದಲೇ ಬೆಳಗ್ಗೆಯಿಂದ ಸಿಡಕ್ ಮುತ್ತಿಸಿದ್ದ ಗುರ್ರನ್ನ ಕೂತಾನ. ಇವಾಗ ಅಲ್ಲಿ ಹೋದ್ಮೇಲೆ ಮತ್ತೇನು ಕಾದಿದ್ದೀನೋ ಏನು ಭಗವಂತ, ನೀನೇ ಕಾಪಾಡಪ್ಪ. ತಗೋರವ, ತಂದಿಟ್ಟೇನೋ ಡಬ್ಬಿನ. ಹುಷಾರ, ಮತ್ತು ಸಾರಿಗೇರಿ ಚಲಗಿಲ್ಲಿತ್ತು, ಒಂದು ಸ್ವಲ್ಪ ಗಾಡಿಯಾಗ ಹುಷಾರಾಗಿ ತೊಗೊಂಡೋಗ. ಅದು ತಗೋ ಅಜ್ಜಿ, ಒಂದು ಸ್ವಲ್ಪ ನಕ್ಕೊಂತ ಹೋಗಯ್ಯವ್ವ. ಹಿಂಗೆ ಬೇಸರ ಮಾಡ್ಕೊಂಡೆ ಅಂದ್ರೆ ನನಗೂ ಒಂಥರ ಅನಿಸ್ಬಿಡ್ತೈತಿ. ನಾನು ಒತ್ತಾಯ ಮಾಡಿ ನೇತ್ರವನ್ನು ಕಳಿಸಿದೆಲ್ಲ ಅಂತಂದು ಒಂದು ಸ್ವಲ್ಪ ತಕ್ಕೊಂತ ಹೋಗವ, ಪುಣ್ಯ ಬರ್ತೈತಿ. ನೀನೇನು ನಕ್ಕೊಂತ ಹೋಗಂತ ಅಂತಿದ್ದೆ. ಅಲ್ಲಿ ಸಿಡಕ್ ಮುತ್ತಿಸಿದ್ದ ನೋಡಿದ್ರೆ ಬರೀ ಬೈಯೋದ್ರಲ್ಲೇ ಇರ್ತಾನೆ. ನನ್ನ ಕಷ್ಟ ನನಗೆ ಗೊತ್ತು, ನಿಂಗೇನು ಗೊತ್ತು? ಏನು ಅನ್ನಕ್ಕಂತಿಲ್ಲವ, ಏನಂದು? ಏನಿಲ್ಲ ಅಜ್ಜಿ, ಸರಿ, ನೀನೇನು ಬೇಸರ ಮಾಡ್ಕೋಬೇಡ. ನೀನು ಊಟ ಮಾಡಿ ಮಕ್ಕೊಂಡಿರು, ನಾನು ಅವ್ರಿಗೆಲ್ಲ ನೀಡಿ ವಾಪಸ್ ಬಂದು ಊಟ ಮಾಡ್ತೀನಂತ ಸರಿನಾ. ಅಯ್ಯ, ನಿನ್ನನ್ನು ಬಿಟ್ಟು ಹೆಂಗೆ ಉಣ್ಣದವ, ನಾ ಕಾಯ್ಕೊಂತಿರ್ತೀನಿ ತಗೋ. ನೀ ಬಂದಮೇಲೆ ಮಮ್ಮಿಗೆ ಊಟ ಮಾಡೋಣಂತ. ನೋಡಜ್ಜಿ, ಇದಕ್ಕೆ ನನಗೆ ಸಿಟ್ಟು ಬರೋದು. ನಾನು ಹೋಗಿ ಅವ್ರಿಗೆ ನೀಡಿ ಅವರೆಲ್ಲ ಊಟ ಮಾಡಿದ್ಮೇಲೆ ಬರೋಷ್ಟಿಗೆ ಲೇಟ್ ಆಕೈತಿ. ನೀನು ಅಷ್ಟು ತನಕ ಎದ್ದಿರೋದು ಬೇಡ, ನೀನು ಸುಮ್ಮನೆ ಊಟ ಮಾಡಿ ಮಕ್ಕೊಂಡಿರು ಅಷ್ಟೇ. ನಾ ಬಂದಮೇಲೆ ಬೇಗ ಊಟ ಮಾಡಿ ನಾನು ಮಕ್ಕೊಂಡ್ಬಿಡ್ತೀನಿ ಅಂತ ಆಯ್ತಾ. ನೀನೇನಾರು ಉಪವಾಸ ಇದ್ದಿದ್ರೆ ಮತ್ತು ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ನೋಡು. ತಗೋರವ ಹಂಗಾರ, ಮತ್ತು ಹೊತ್ತಾಕೈತಂತಿದ್ದಿ, ಮತ್ತು ನೀನು ಮಾತಾಡೋದು ಬಿಡೋಕೇನ ಅದಿ. ತಗೋ, ನಾ ಊಟ ಮಾಡಿ ಮಕ್ಕೊಂಡಿರ್ತೀನಿ ಹಂಗಾರ, ನೀನು ಲಗುನ ಬಾ ಏನು. ಆತಜ್ಜಿ, ಹೋಗಿ ಬರ್ತೀನಾ? ಆತವ, ಹೋಗಿ ಬಾ, ಹುಷಾರ. ಆತಜ್ಜಿ. ಇದೇನಿದು, ಕದ ನೋಡಿದರೆ ಓಪನ್ ಇದೆ, ಇಲ್ಲಿ ನೋಡಿದರೆ ಯಾರೂ ಇಲ್ಲನೇ ಇಲ್ಲ. ನಿತಿನ್ ಅವರೇ, ಇದೇನಪ್ಪ ಇದು? ನಿತಿನ್ ಅವರಿಗೆ ಕರೆದ್ರೆ ಓ ಅಂತಾನೇ ಇಲ್ಲ. ಮನೆಯಲ್ಲಿದ್ದಾರೋ ಏನಿಲ್ಲೋ. ನಿತಿನ್ ಅವರೇ. ಅಯ್ಯೋ ನೇತ್ರವ್ರಿ, ನೀವಾ? ಸಾರಿ, ಅದು ಒಳಗಡೆ ಟಿ ವಿ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಲ್ಲ ನೋಡ್ಕೋತಾ, ನೀವು ಕರೆದಿದ್ದೆ ಕೇಳಿಸ್ಲಿಲ್ಲ. ಯಾರೋ ಕರೆದಂಗೆ ಆಯ್ತಲ್ಲ ಅಂತ ಹೊರಗಡೆ ಬಂದ್ವಿ ಅಷ್ಟೇ. ಸಾರಿ, ಏನೂ ತಿಳ್ಕೊಬೇಡಿ.
ಅಯ್ಯೋ ಪರವಾಗಿಲ್ಲ ಬಿಡಿ ನಿತಿನ್ ಅವರೇ, ಅದು ಕದ ಓಪನ್ ಇತ್ತಲ್ಲ ಹಾಗೆ ಒಳಗಡೆ ಬಂದೆ. ಇಲ್ಲಿ ಬಂದು ನೋಡಿದರೆ ಯಾರೂ ಇಲ್ಲನೇ ಇಲ್ಲ. ಒಂದು 5-6 ಸಲ ಕರೆದೆ ನಾನು, ನೀವೇನು ಓ ಅಂತ ಅನ್ನಲಿಲ್ಲ, ಅದಕ್ಕೆ ಜೋರಾಗಿ ಕರೆದುಬಿಟ್ಟೆ ಒಂದೇ ಸಲ. ಅಯ್ಯೋ ಅದು ಒಳಗಡೆ ಸೌಂಡ್ ಜೋರು ಇಟ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಕೇಳಿಸ್ಲೇ ಇಲ್ಲ ನಮಗೆ. ನೀವು ಬಂದಿದ್ದು ಚಲೋನ ಆಯಿತು. ಎಷ್ಟೊತ್ತಾಯಿತು ನಾವಂತೂ ವೇಟ್ ಮಾಡ್ತಾ ಇದ್ವಿ ನಿಮಗೋಸ್ಕರ. ಹೊಟ್ಟೆ ನೋಡಿದ್ರೆ ಸಿಕ್ಕಾಪಟ್ಟೆ ಹಸಿದ್ಬಿಟ್ಟಿದ್ದೀನಿ ನೇತ್ರವ್ರೆ. ಅದು ಸಾರಿ ಚರಣ್ ಅವರೇ, ಅದು ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದೆಲ್ಲ ಆಟೋದಲ್ಲಿ, ಲೇಟ್ ಆಗಿಬಿಡ್ತು. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ತೊಗೊಂಡು ಬರೋದು ಲೇಟ್ ಆಯಿತು, ಏನೂ ತಿಳ್ಕೊಬೇಡಿ. ಅಯ್ಯೋ ಇರಲಿ ಬಿಡ್ರಿ ನೇತ್ರವ್ರೆ, ಅದು ಆಫೀಸೆಲ್ಲ ಮುಗಿಸ್ಕೊಂಡು ನೀವು ಇಷ್ಟೊಂದು ಅಡುಗೆ ಮಾಡಿಕೊಂಡು ತಂದಿರೋದೇ ಗ್ರೇಟ್. ಅದರಲ್ಲಿ ಮತ್ತೆ ನಾವು ಯಾಕೆ ತಪ್ಪು ತಿಳ್ಕೊಬೇಕು. ಪರವಾಗಿಲ್ಲ ಬರ್ರಿ. ಯಾರ ಜೊತೆ ಮಾತಾಡ್ತಿದ್ದಾರೆ ಇವರಿಬ್ಬರು? ಓ ನೇತ್ರಾ ಅವರು, ನಿಮಗೆ ನಾನು ಮುಂಚೆನೇ ಹೇಳಿದ್ದೆ ತಾನೆ ನಮಗೆ ಊಟ ತರೋ ಅವಶ್ಯಕತೆ ಇಲ್ಲ, ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋತೀವಿ ಅಂತ. ಮತ್ತೆ ಅಂದರೆ ಊಟನ ಅದು ಸರ್, ಖುಷಿ ಮೇಡಮ್ ಅವರು ಹೇಳಿದರು, ಅದಕ್ಕೋಸ್ಕರ ಊಟ ತಂದಿದ್ದೀನಿ. ಅದು ಅಲ್ಲದೆ ಎಷ್ಟು ದಿನ ಅಂತ ಹೊರಗಡೆ ತಿಂತೀರಿ, ಹೊರಗಡೆ ಫುಡ್ಡು ಅಷ್ಟು ಹೆಲ್ತಿ ಒಳ್ಳೇದಲ್ಲ, ಅದಕ್ಕೋಸ್ಕರ ನಾವೇ ಮಾಡ್ಕೊಂಬಂದಿದ್ದೀವಿ. ನಿಮ್ಗೇನಾದರೂ ಇವತ್ತು ಇಷ್ಟ ಆಗಲಿಲ್ಲ ಅಂದರೆ ನಾಳೆಯಿಂದ ನೀವು ಹೊರಗಡೆನೇ ಆರ್ಡರ್ ಮಾಡಂತ್ರಂತೆ. ತಂದೆ ಸಾಗರ್ ನೀ ಸುಮ್ಮನೆ ಇರಪ್ಪ. ಅಷ್ಟು ಚೆನ್ನಾಗಿ ಮನೆಯಿಂದ ಊಟ ತೊಗೊಂಡು ಬಂದಿದ್ದಾರೆ. ನನಗೆ ಮನೆ ಊಟ ಸಿಗೋದೇ ಕಷ್ಟ, ಅದರಲ್ಲಿ ಅವ್ರ ಪಾಪ ಮನೆ ಊಟ ತಂದಿದ್ದಾರೆ. ತಿನ್ಬೇಕಂದ್ರೆ ನಿಂದು ನೀ ಸುಮ್ಮನೆ ಇರು. ನೇತ್ರವ್ರಿ ನೀವೇನು ತಿಳ್ಕೊಬೇಡಿ, ಅವ್ನು ಹಾಗೆ ಸುಮ್ಮನೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಅಂತ ಏನೇನೇನೇನೋ ಯೋಚನೆ ಮಾಡ್ತಾನೆ. ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಬರ್ರಿ ನಾವು ಕೈ ತೊಳ್ಕೊಂಬರ್ತೀವಿ, ನೀವು ಊಟ ಹಾಕ್ಕೊಟ್ಬಿಡ್ರಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸುವಾಗಿದೆ. ಸರಿ, ನೀವೆಲ್ಲರೂ ಫ್ರೆಶ್ ಅಪ್ ಆಗಿಬರ್ರಿ, ನಾನು ಪ್ಲೇಟಲ್ಲಿ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಸರಿ ಆಯಿತು ನೇತ್ರವ್ರೆ. ಅಣ್ಣ ಏನಣ್ಣ ನೀನು, ಪಾಪ ಅಲ್ಲಿಂದ ಅವ್ರು ಊಟ ತೊಗೊಂಡು ಬಂದಿದ್ದಾರೆ, ಅವರಿಗೆ ನೀವು ಯಾಕೆ ತಂದ್ರಿ ಹಂಗೆ ತಂದ್ರಿ ಅಂತೀರಲ್ಲ. ಬೇಡಣ್ಣ, ಪಾಪ ಅವರಿಗೂ ನೋವಾಗಲ್ಲ, ಹರ್ಟ್ ಆಗಲ್ಲ. ನೀವಿಬ್ಬರು ಮನೆ ಊಟನ ಕಂಡಿಲ್ಲಲ್ಲ, ನೀವಿಬ್ಬರು ಮನೆ ಊಟ ಮಾಡಿರಿ. ನನಗಂತೂ ಹಸು ಇಲ್ಲ, ನನಗೆ ಊಟನೂ ಬೇಡ, ನೀವೇ ಊಟ ಮಾಡ್ಕೊಳ್ಳಿ. ಏನೋ ಮಾಡೋದೀಗ ನಿತಿನ್, ಸಾಗರ್ ನೋಡಿದ ಹಿಂಗಂತ ಇದ್ದಾನೆ. ಅಯ್ಯೋ ಬರೀ ಚರಣ್ ಅವ್ರೆ, ನಾವು ಊಟ ಮಾಡೋಣ, ಅವ್ನು ಹಾಗೆ. ಸರಿ ಬಾಬಾ. ನಿಮಗೆ ನನ್ನ ಕೈಯಿಂದ ಊಟ ಇಷ್ಟ ಆಗುತ್ತಾ ಇಲ್ಲ? ಅಡುಗೆ ಸರಿಯಾಗಿದೆನಾ? ನೇತ್ರವ್ರೆ ಅಡುಗೆ ಮಾತ್ರ ಸಖತ್ತಾಗಿದೆ. ನೀವು ನಮ್ಮನ್ನು ಮಾತಾಡ್ಸೋದಕ್ಕೆ ಹೋಗ್ಬೇಡ್ರಿ. ಅಡುಗೆ ಊಟ ಮಾತ್ರ ಸಖತ್ತಾಗಿದೆ. ನಾವು ಊಟ ಮಾಡೋವರೆಗೂ ಮಾತ್ರ ಮಾತಾಡೋದೇ ಇಲ್ಲ. ಹೌದು ನೇತ್ರವ್ರೆ, ಅಡುಗೆ ಮಾತ್ರ ಸಖತ್ತಾಗಿದೆ. ನಾವು ಊಟ ಮಾಡಿದ ಮೇಲೇ ಮಾತಾಡ್ತೀವಿ, ಅಲ್ಲಿವರೆಗೂ ನೀವು ಮಾತಾಡ್ಸೋದಕ್ಕೆ ಹೋಗಬೇಡಿ ನಮ್ಮನ್ನು. ಸರಿ ಆಯಿತು, ಊಟ ಮಾಡಿ. ಅಂದಂಗೆ ಸಾಗರ್ ಅವ್ರು ಇನ್ನೂ ಬರಲಿಲ್ಲ. ಅಣ್ಣನಿಗೇನೋ ಹಸು ಇಲ್ಲ ಅಂತೆ, ಅದಕ್ಕೋಸ್ಕರ ಊಟ ಮಾಡಲ್ಲ ಅಂತೆ. ಬಿಟ್ಟುಬಿಡಿ, ನೀವೇನು ತಲೆ ಕೆಡಿಸ್ಕೊಳ್ಬೇಕು ಹೋಗಬೇಡಿ. ನಾವು ಊಟ ಮಾಡ್ತೀವಿ. ಆಮೇಲೆ ನೀವು ಇವತ್ತಿಲ್ಲೇ ಇರ್ತೀರಾ ಅಥವಾ ಮನೆಗೆ ಹೋಗ್ತೀರಾ? ಇಲ್ಲಪ್ಪ, ಮನೆಗೆ ಹೋಗ್ಬೇಕು ನಾನು. ಸರಿ ತೋರಿ ನೇತ್ರವ್ರೆ, ನಾನೇ ಬಿಟ್ಬಿಡ್ತೀನಿ ತೋರಿ, ಸರಿನಾ? ನೀವೇನೋ ತಲೆ ಕೆಡಿಸ್ಕೊಬೇಡಿ. ಸರಿ ನಿತಿನ್ ಅವರೇ, ನೀವು ಊಟ ಮಾಡ್ತಾಯಿರಿ, ನಾನು ಸ್ವಲ್ಪ ಸಾಗರ್ ಅವ್ರಿಗೆ ಕರೆದು ಬರ್ತೀನಿ. ರಾತ್ರಿ ಹೊತ್ತು ಉಪವಾಸ ಮಲ್ಕೋಬಾರ್ದು, ಅದಕ್ಕೋಸ್ಕರ. ಸರಿ ನೇತ್ರವ್ರೆ, ನಮ್ಮ ಮಾತಂತೂ ಕೇಳಿಲ್ಲ ಸಾಗರ್, ನಿಮ್ಮ ಮಾತಾದರೂ ಕೇಳ್ತಾನೆ ನೋಡಿ, ಹೇಳೋಗ್ರಿ. ಸರಿ ಚರಣ್ ಅವರೇ. ನಿಮ್ಗೊಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ? ನನಗೆ ಹಸು ಇಲ್ಲ, ನಾನು ಊಟ ಮಾಡೋದಿಲ್ಲ. ನನಗೆ ಪದೇ ಪದೇ ಇಲ್ಲಿ ಬಂದು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಸಾಗರ್ ಅವರೇ, ನನ್ನ ಮೇಲಿರೋ ಸಿಟ್ಟನ್ನು ಯಾಕೆ ನೀವು ಊಟದ ಮೇಲೆ ತೋರಿಸ್ತಾ ಇದ್ದೀರಾ? ಅದಲ್ಲದೆ ರಾತ್ರಿ ಹೊತ್ತು ಉಪವಾಸ ಮಲ್ಕೋಬಾರ್ದು ಸಾಗರ್ ಅವರೇ. ಪ್ಲೀಸ್ ಅದು ಸ್ವಲ್ಪ ಆದರೂ ಊಟ ಮಾಡಿ, ಜಾಸ್ತಿ ಏನು ಬೇಡ. ನನಗೆ ಹಸು ಇಲ್ಲ, ನಾನು ಊಟ ಮಾಡೋದಿಲ್ಲ ಅಷ್ಟೇ. ನನಗೆ ಯಾರೂ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ಇಲ್ಲಿಂದ ಹೋಗ್ತಾ ಇರಬೇಕು ಅಷ್ಟೇ. ಪ್ಲೀಸ್ ಸಾಗರ್ ಅವರೇ, ಅರ್ಥ ಮಾಡ್ಕೊರಿ, ಸ್ವಲ್ಪ ಆದರೂ ಊಟ ಮಾಡಿ. ನಿಮಗೆ ರೊಟ್ಟಿ ಪಲ್ಯ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಕರ್ಡ್ ರೈಸ್ ಆದರೂ ತಿನ್ನಿ. ನಿಮಗೆ ಕರ್ಡ್ ರೈಸ್ ಅಂದರೆ ಇಷ್ಟ ಅಂತ ಗೊತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕರ್ಡ್ ರೈಸ್ ತಂದಿದ್ದೀನಿ, ಅದನ್ನಾದರೂ ತಿಂತೀರಾ? ಸಾಗರ್ ಅವರೇ ಪ್ಲೀಸ್ ಏನಾದರೂ ಮಾತಾಡಿ, ಸೈಲೆಂಟ್ ಇರಬೇಡ್ರಿ. ಸ್ವಲ್ಪ ತಿನ್ನಿ, ಅಟ್ಲೀಸ್ಟ್ ಒಂದು 4 ತುತ್ತಾದರೂ ತಿನ್ನಿ ಸಾಗರ್ ಅವರೇ. ನನಗೆ ಬೇಡ ಅಂದರೆ ಬೇಡ ಅಷ್ಟೇ. ಸರಿ ಸಾಗರ್ ಅವರೇ, ಇದಕ್ಕೂ ಮೇಲೆ ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ. ಆದರೆ ಇವಾಗ ನೀವು ಊಟ ಮಾಡಲಿಲ್ಲ ಅಂದರೆ ನೈಟ್ ನಾನು ಊಟ ಮಾಡೋದಿಲ್ಲ, ಹಾಗೆ ಮಲ್ಕೋತೀನಿ. ಒಂದು ನಿಮಿಷ ನೇತ್ರ, ನನಗೋಸ್ಕರ ನೀವೇನು ಉಪವಾಸ ಇರೋದು ಬೇಡ. ಸ್ವಲ್ಪ ಅಷ್ಟೇ ಕರ್ಡ್ ರೈಸ್ ತೊಗೊಂಡು ಬರ್ರಿ, ರೊಟ್ಟಿ ಪಲ್ಯ ಏನೂ ಬೇಡ ನನಗೆ. ಸರಿ ಸಾಗರ್ ಅವರೇ. ಕರ್ಡ್ ರೈಸ್ ಚೆನ್ನಾಗಿದೆ ನೇತ್ರ. ಥ್ಯಾಂಕ್ ಯು ಸರ್. ನೀವು ಊಟ ಮಾಡಿ, ನಾನು ಅವ್ರಿಗೆ ಏನು ಬೇಕಂತ ಕೇಳಿಬರ್ತೀನಿ. ಅವರು ಹೊರಗಡೆ ಊಟಕ್ಕೆ ಕೂತಿದ್ದಾರೆ. ಅವ್ರು ಊಟ ಮಾಡ್ತಾರೆ. ನಿಂದು ಊಟ? ನಂದು ಮನೆಯಲ್ಲೇ ಆಯಿತು ಸರ್, ನಂದು ಊಟ. ನಿಜ ಹೇಳಿ ನೇತ್ರ, ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನನಗೆ ನೀನು ಇನ್ನೂ ಊಟ ಮಾಡಿಲ್ಲ ಅಂತ. ಅದು ಸರ್, ನಾ ಊಟ ಮಾಡ್ಕೋತಾ ಕೂತ್ಕೊಂಡ್ರೆ ನಿಮಗೆ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಹಾಗೆ ಬಂದೆ. ನಾನು ವಾಪಸ್ ಮನೆಗೆ ಹೋಗಿ ಊಟ ಮಾಡ್ತೀನಿ, ನೀವು ಊಟ ಮಾಡಿ ಸರ್. ಇಲ್ಲೊಂದು ಸ್ವಲ್ಪ ಹತ್ತಿರ ಬರ್ರಿ. ಏನು ಸರ್? ಇಲ್ಲೊಂದು ಸ್ವಲ್ಪ ಹತ್ತಿರ ಬಂದು ನಿಂತ್ಕೋರಿ. ಸರ್, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಸುಮ್ಮನೆ ತಿನ್ನಿ ನೇತ್ರ ಅವರೇ, ಆಲ್ರೆಡಿ ಟೈಮ್ ಆಗಿದೆ, ಸುಮ್ಮನೆ ತಿನ್ನಿ.
ಸರಿ ನಾನು ಇನ್ನು ಬರ್ತೀನಿ, ನೀವಿನ್ನು ಮಲ್ಕೋರಿ. ನೀವೊಬ್ಬರೇ ಏನು ಹೋಗೋದು ಬೇಡ, ಆಲ್ರೆಡಿ ಟೈಮ್ ಆಗಿದೆ. ನಡೀರಿ, ನಾನೇ ಬಿಟ್ಟು ಬರ್ತೀನಿ. ಅಣ್ಣ, ನಾನೇ ಹೋಗಿ ಬಿಟ್ಟು ಬರ್ತೀನಿ ಬಿಡು. ನೀನು ರೆಸ್ಟ್ ಮಾಡು, ನಿನ್ಗೆ ಫುಲ್ ಟಯರ್ಡ್ ಆಗಿದೆ. ಹೌದು ಸಾಗರ್ ಅವರೇ, ನೀವು ರೆಸ್ಟ್ ಮಾಡಿ. ನಿತಿನ್ ಅವ್ರು ಬಿಟ್ಟು ಬರ್ತೀನಿ ಅಂತ ಅಂದಿದ್ದಾರೆ ಆವಾಗಲೇ. ಏನು ಬೇಡ, ನಡೀರಿ, ನಾನೇ ಬಿಟ್ಟು ಬರ್ತೀನಿ. ಮೊದಲೇ ನೈಟು ಅವನಿಗೆ ಬೇರೆ ಸರಿಯಾಗಿ ಗಾಡಿ ಓಡಿಸೋದಕ್ಕೆ ಬರೋದಿಲ್ಲ, ಏನಿಲ್ಲ. ನಡೀರಿ, ನಾನೇ ಬಿಟ್ಟು ಬರ್ತೀನಿ. ಅಣ್ಣ, ಅದು ನಿತಿನ್, ನೀ ಸುಮ್ಮನೆ ಇರು. ಸಾಗರ್ ಹೋಗ್ಬಿಟ್ಟು ಬರ್ತಾನೆ, ಆಲ್ರೆಡಿ ಟೈಮ್ ಲೇಟ್ ಆಗಿದೆ. ಅವನೇ ಹೋಗ್ಬಿಟ್ಟು ಬರ್ತಾನೆ, ನೀ ಸುಮ್ಮನೆ ಇರು. ಸರಿ ಸಾಗರ್ ಅವರೇ. ಈ ಅಣ್ಣನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಒಂದೊಂದು ಸಲ ಒಂದೊಂದು ಥರ ಇರ್ತಾನೆ. ನೀನೇನು ಅರ್ಥ ಮಾಡ್ಕೊಳ್ದಕ್ಕೆ ಹೋಗಬೇಡ. ನಿನಗಿಂತ ಮುಂಚೆಯಿಂದಾನೇ ನಾನು ಸಾಗರ್ ಜೊತೆ ಇದ್ದೀನಿ. ನನಗೇ ಅರ್ಥ ಆಗಿಲ್ಲ ಅವ್ನು ಹೆಂಗಿದ್ದಾನೆ ಅಂತ. ಇನ್ನು ನಿನ್ಗೆ ಹೆಂಗೆ ಅರ್ಥ ಆಗುತ್ತೆ? ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ. ನಾನೇ ಹೋಗಿ ಬಿಟ್ಟು ಬಂದರೆ ಆಯಿತು ಅಂತ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೆ. ಈ ಅಣ್ಣ ಒಂದು ನಡಕ್ಕೆ ಬಂದು ನಾನೇ ಬಿಟ್ಟು ಬರ್ತೀನಿ ಅಂತಂದ. ಆದರೂ ನಮ್ಮಣ್ಣ ಒಂಥರ ವಿಚಿತ್ರ, ಒಂದೊಂದು ಸಲ ಒಂದೊಂದು ಥರ ಇರ್ತಾನೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನಾಳೆ ಫಾರ್ಮ್ ಹೌಸ್ಗೆ ಹೋಗಬೇಕು, ಬಂದು ಮಲ್ಕೋಬಾ ನಿತಿನ್, ಜಾಸ್ತಿ ಯೋಚನೆ ಮಾಡಬೇಡ. ಹೌದು, ನಾಳೆ ಫಾರ್ಮ್ ಹೌಸ್ಗೆ ಹೋಗಬೇಕು. ಅದು ಅಲ್ಲದೆ ಬೆಳಿಗ್ಗೆ ನೇತ್ರ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಟೈಮ್ ಆಗುತ್ತೆ, ಹೋಗಿ ಮಲ್ಕೊಂಡು ಬಿಡೋಣ ಈಗಲೇ.